ಶಿವಮೊಗ್ಗ ಲೋಕಸಭಾ ಚುನಾವಣಾ ಕಣ ರಂಗೇರಿದೆ. ಈ ಒಂದು ಹೊತ್ತಿನಲ್ಲಿ ಶಿವಮೊಗ್ಗದ ಬಿಜೆಪಿ ಬಂಡಾಯ ಅಭ್ಯರ್ಥಿ ಪಕ್ಷೇತರರಾಗಿ ಸ್ಪರ್ಧಿಸಿರುವಂತಹ ಕೆಎಸ್ ಈಶ್ವರಪ್ಪನವರು ನಮ್ಮ ಜೊತೆಯಲ್ಲಿ ಇವತ್ತು ಇದ್ದಾರೆ. ಇವತ್ತು ಹೇಗಿತ್ತು ಪ್ರಚಾರ ಕಾರ್ಯ ಸರ್? ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ತಾವು ಪ್ರಚಾರ ಕಾರ್ಯ ನಡೆಸಿದಿರಿ, ಹೇಗಿದೆ? ಇಲ್ಲಿ ಎಪಿಎಂಸಿ ಯಾರ್ನಲ್ಲಿ ಈ ಭಾಗದ ಎಲ್ಲ ರೈತರು ಕೂಡ ಅವರು ಏನೇನು ಬೆಳೆ ಬೆಳೀತಾರೆ ಅದೆಲ್ಲ ಕೂಡ ಬೆಳೆಗೆ ತಂದು ಇಲ್ಲಿ ಅದು ಹೋಲ್ಸೇಲ್ ವ್ಯಾಪಾರಸ್ಥರು ಕೊಡ್ತಾರೆ, ಅವರು ರಿಟೇಲ್ ಮಾರ್ತಾರೆ. ಇಡೀ ಈ ಸುತ್ತಮುತ್ತಲ ಭಾಗದ ಎಲ್ಲ ಜನರು ಕೂಡ ಇಲ್ಲಿ ಬಂದು ರಿಟೈಲಲ್ಲಿ ತರಕಾರಿಗಳನ್ನ ಸೊಪ್ಪನ್ನ ಎಲ್ಲ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಅಂಗಡಿ ಮಾಲೀಕರಿರ್ಬೋದು, ಖರೀದಿ ಮಾಡಂತ ಬಂದಂತ ನಮ್ಮ ಬಂಧುಗಳಿರ್ಬೋದು, ಎಲ್ಲರೂ ಕೂಡ ನನ್ನ ಗುರುತು ಕಬ್ಬು ಹೊತ್ತಂತ ರೈತನ ಗುರುತಿಗೆ ನಾವು ಓಟ್ ಕೊಟ್ಟೇ ಕೊಡ್ತೀವಿ, ನಿಮ್ಮನ್ನು ಗೆಲ್ಲಿಸ್ತೀವಿ. ಅವ್ರ ನಂಬರ್ ಹೇಳ್ತಾರೆ, ನಿಮ್ಮ ನಂಬರ್ 8 ಇದೆ, ಕಬ್ಬು ಹಿಡ್ಕೊಂಡಿರಂತ ರೈತ ಇದ್ದಾನೆ, ಖಂಡಿತ ನಾವು ಗೆಲ್ಲಿಸ್ತೀವಿ ಅನ್ನೋ ಮಾತನ್ನ ಆ ಖರೀದಿ ವ್ಯಾಪಾರಕ್ಕೆ ಬಂದಂತ ಗಿರಾಕಿಗಳು, ನಾಗರಿಕರಿರ್ಬೋದು, ಹೋಲ್ಸೇಲ್ ವ್ಯಾಪಾರಸ್ಥರಿರ್ಬೋದು, ರಿಟೇಲ್ ವ್ಯಾಪಾರಸ್ಥರಿರ್ಬೋದು, ಎಲ್ಲರದ್ದು ತೀರ್ಮಾನ ಮಾಡಿದ್ದಾರೆ ನನ್ನನ್ನು ಚುನಾವಣೆ ಗೆಲ್ಲಿಸಬೇಕು. ಸರ್, ಈಗ ತಾವು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಇತ್ತು. ಇವತ್ತು ಬಹಳಷ್ಟು ಜನಸಂಖ್ಯೆಯಲ್ಲಿ ನಿಮ್ಮ ಜೊತೆಗೆ ಬಂದಿದ್ದಾರೆ, ಏನನ್ಸುತ್ತೆ ಇದ್ರ ಬಗ್ಗೆ? ನಾನು ಸ್ಪರ್ಧೆ ಮಾಡೋ ತೀರ್ಮಾನ ಮಾಡಿದ್ಮೇಲೆ ಇದನ್ನ ದಾರಿ ತಪ್ಪಿಸಂತ ಪ್ರಯತ್ನವನ್ನ ಯಡಿಯೂರಪ್ಪನವರು ಅವ್ರ ಮಕ್ಕಳು ಮಾಡಿದ್ರು. ಇಲ್ಲ ಅವ್ರು ನಿಲ್ಲಲ್ಲ ಅಂತ ನಿಂತ ಮೇಲೆ ವಾಪಸ್ ತಗೋತಾರೆ, ಈ ರೀತಿ ಬರೀ ಸುಳ್ಳು ಹೇಳ್ಕೊಂತ ಬಂದ್ರು. ಆದರೆ ನೀವೇ ನೋಡ್ತಾ ಇದ್ದೀರಾ, ನಿರೀಕ್ಷೆಗೆ ಮೀರಿ ನಮ್ಮ ಕಾರ್ಯಕರ್ತರು, ಹಿತೈಷಿಗಳು ನನ್ನ ಬೆಂಬಲ ಕೊಡ್ತಾ ಇದ್ದಾರೆ. ಚುನಾವಣೆ ನಿಲ್ಲೋದು ಖಾತ್ರಿ, ಗೆಲ್ಲೋದು ಖಾತ್ರಿ, ನರೇಂದ್ರ ಮೋದಿ ಹತ್ರ ಹೋಗಿ ಕೈ ಎತ್ತೋದು ಖಾತ್ರಿ. ಸರ್, ತಮ್ಮ ಸೊಸೆನೂ ಕೂಡ ಬಂದಿದ್ದಾರೆ, ತಮ್ಮ ಪುತ್ರಿ ಕೂಡ ಬಂದಿದ್ದಾರೆ, ನಿಮ್ಮ ಕುಟುಂಬ ಸದಸ್ಯರು ಬಳ್ಳಾರಿ ಮೈಸೂರಿಂದನೂ ಬಂದಿದ್ದಾರೆ, ಏನು ಹೇಳ್ತಾರೆ? ಎಲ್ಲರೂ ಬಂದಿದ್ದಾರೆ, ನನ್ನ ಮೇಲೆ ಪ್ರೀತಿಯಿಂದ ಎಲ್ಲರೂ ಬಂದಿದ್ದಾರೆ, ಹಿತೈಷಿಗಳು ಬಂದಿದ್ದಾರೆ, ಬಂಧುಗಳು ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ, ರಾಜ್ಯದ ಬೇರೆ ಬೇರೆ ಭಾಗದಿಂದನೂ ಬಂದಿದ್ದಾರೆ. ಇದು ಈ ಒಂದು ಕುಟುಂಬ ರಾಜಕಾರಣ, ಅಪ್ಪ ಮಕ್ಕಳ ಕೈಲಿರಂತ ರಾಜಕಾರಣವನ್ನು ತಪ್ಪಿಸಬೇಕು ಅನ್ನೋಂತ ಏನು ನನ್ನ ಅಭಿಪ್ರಾಯ ಇದೆ. ಅದಕ್ಕೆ ಇಡೀ ರಾಜ್ಯದ ಎಲ್ಲ ಕಡೆಯಿಂದ ಬೆಂಬಲ ಇದೆ. ಸರ್, ಪ್ರಮುಖವಾಗಿ ನೀವು ಮತದಾರರ ಬಳಿ ಹೋದಾಗ ಏನು ಹೇಳ್ತಾ ಇದ್ದಾರೆ ಮತದಾರರು? ನಿಮಗೆ ಏನು ಹೇಳ್ತಿದ್ದಾರೆ? ಮತದಾರರು ನೀವು ತಗೊಂಡಿರಂತ ದಿಟ್ಟ ನಿಲುವಿದೆ, ಧೈರ್ಯಸ್ಥರು ನೀವು, ನಿಮ್ಮ ಧೈರ್ಯಕ್ಕೆ ನಾವು ಮೆಚ್ಚಿದೀವಿ, ನಾವು ಖಂಡಿತ ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋ ಮಾತು ಎಲ್ಲರೂ ಹೇಳ್ತಾ ಇದ್ದಾರೆ. ಓಕೆ, ಇದು ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಕೆಎಸ್ ಈಶ್ವರಪ್ಪನವರ ಮಾತು. ನನ್ನ ಜೊತೆಯಲ್ಲಿ ನನ್ನ ಜನರಿದ್ದಾರೆ, ನಾನು ಈ ಒಂದು ಚುನಾವಣೆಯಲ್ಲಿ ಗೆಲ್ಲುವುದು ಸಹಜ ಮತ್ತು ಗೆದ್ದೇ ಗೆಲ್ತೀನಿ ಎಂಬಂತಹ ಮಾತನ್ನ ಆಡಿರುವಂತದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಗೋವಾ ಮೋಹನ್ ಕೃಷ್ಣ, ಪವರ್ ಟಿವಿ, ಶಿವಮೊಗ್ಗ.